ಎಲ್ಲರಿಗೂ ನಮಸ್ಕಾರ. ಇಲ್ಕಲ್ ಮಂದಿ ಹೆಂಗದಿರಿ? ಶ್ಯಾಮ್ ಸುಂದರ ಭಜಂತ್ರಿಯ ಬಗ್ಗೆ ಇದು ಎರಡನೇ ಕಂತು. ನಿನ್ನೆ ಮೊದಲ ಕಂತು ತಾವು ನೋಡಿ ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತ ಎರಡನೇ ಕಂತಿಗೆ ಬರೋಣ. ಶ್ಯಾಮ್ ಸುಂದರ ಭಜಂತ್ರಿ 6 ವರ್ಷಗಳ ಕಾಲ ಕರ್ನಾಟಕ ಮಾತ್ರವಲ್ಲ ಮಹಾರಾಷ್ಟ್ರದಲ್ಲಿಯೂ ಸಹಿತ ತನ್ನ ಅಭಿಮಾನಿಗಳನ್ನು ಹೊಂದಿದ ಡಬಲಿಂಗ್ ಕಿಂಗ್, ಅಂದರೆ ಹಣವನ್ನು ದ್ವಿಗುಣಗೊಳಿಸುವ ಮನುಷ್ಯ ಅಂತ ಅರ್ಥ. ಡಬಲಿಂಗ್ ಕಿಂಗ್ ಅಂತ ಫೇಮಸ್ ಆಗಿದ್ದ. ಈಗ ಅವನ ಬಗ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ, ಶ್ಯಾಮ್ ಸುಂದರ್ ಭಜಂತ್ರಿಯಿಂದ ಬೆನಿಫಿಟ್ ಆದ ಮಂದಿ ಕೂಡ ಅದಾರ, ಚಲೋ ಆದವರು ಅದಾರ. ಭಜಂತ್ರಿಯಿಂದ ಹಣ ದ್ವಿಗುಣ ಮಾಡಿಕೊಂಡು ತಮ್ಮ ಮಕ್ಕಳ ಲಗ್ನ ಮಾಡಿದವರು ಅದಾರ. ಆಮೇಲೆ ತಮ್ಮ ಮಕ್ಕಳಿಗೆ ಸಾಲಿ ಕಲಿಸಿದವರು ಅದಾರ. ಆಮೇಲೆ ಹಣ ಕಳ್ಕೊಂಡವರು ಅದಾರ. ಆದರೆ ಅವರಿಂದ ಏನು ಲಾಭ ತಗೊಂಡಾರಲ್ಲ ಅವರು ಒಂದು ಗುಂಪು, ಅದಕ್ಕೆ ಭಜಂತ್ರಿಯ ಫಲಾನುಭವಿಗಳು ಅಂತ ಹೆಸರಿಡ್ತೀನಿ. ಆಮೇಲೆ ಎರಡನೇದವರು ಭಜಂತ್ರಿಯಿಂದ ಲಾಸ್ ಆದವರು, ಭಜಂತ್ರಿಗೆ ರೊಕ್ಕ ಹಾಕಿ ಲಾಸ್ ಆದವರು. ಅದರಾಗ ನಾನು ಒಬ್ಬ. ಫಲಾನುಭವಿ ಅಲ್ಲದ ಜನ ಫಲಾನುಭವಿಗಳು ಯಾರು? ಅವರೇನು ಆಮೇಲೆ ಇಮಿಡಿಯೇಟ್ 1 ವರ್ಷದಾಗ ಅವ ಡಬಲಿಂಗ್ ಮಾಡ್ತಾನಂತ ಯಾರಿಗೆ ಗುರ್ತಾತು? ಅವ್ರೇನು ಹಾಕಿ ಈ 6 ವರ್ಷದಾಗ ಆ ದುಡ್ಡು ಹಾಕಿದ್ದು ತಕ್ಕೊಂಡು ಅದರಿಂದ ಏನು ಲಾಭ ಹೊಂದಾರಲ್ಲ ಅವರು ಫಲಾನುಭವಿಗಳು. ಯಾರು ಅತಿ ಆಸೆಯಾಗಿ ಅದು ಹಂಗೆ ಇಟ್ಕೊತ ಮತ್ತೆ ಡಬಲಕ್ಕಿಡ್ರಿ ಅಂಥೇಳಿ ಹೋದವರು ಅವರು ಫಲಾನುಭವಿಗಳು ಅಲ್ಲ. ಅಂದ್ರೆ ಇಲ್ಲಿ ಮತ್ತೆ ಹೇಳ್ತೀನಿ ನಾನು, ಅತಿ ಆಸೆ ಗತಿಗೇಡು ಅಂಥೇಳಿ. ಹೌದಾ? ಯಾವಾಗ ಮೊದಲ ಹಾಕಿ 1 ಲಕ್ಷ ಹಾಕಿ 2 ಲಕ್ಷ ತೊಗೊಂಡು ಸುಮ್ಮನೆ ಕುಂತಾರಲ್ಲ ಅವ್ರು ಶಾಣ್ಯರು. ಅದನ್ನು ಮೊದಲ 4 ಲಕ್ಷ ಮಾಡಬೇಕು, 10 ಲಕ್ಷ ಮಾಡಬೇಕು, 20 ಲಕ್ಷ ಮಾಡಬೇಕು, ಕೋಟಿ ಮಾಡಬೇಕು ಅಂತ ಹೊಂಟಾರಲ್ಲ ಅವರು ಏನು ಅತಿ ಆಸೆ ಉಳ್ಳವರು. ಅತಿ ಆಸೆ ದುಃಖಕ್ಕೆ ಮೂಲ. ಇದು ಮೊದಲು ಹೇಳೀನಿ, ಈಗೂ ಹೇಳ್ತೀನಿ. ನನ್ನ ಕಣ್ಣೆದುರಿಗೆ ನಡೆಯುವಂಥ ಒಂದು ದೃಶ್ಯ ನನ್ನ ಕಣ್ಣೆದುರಿಗೆ ಇವತ್ತು ಬರ್ತಾ ಭಜಂತ್ರಿಯ ಒಂದು ಇಲ್ಕಲ್ IB. ಆವಾಗಿನ ಹೊಸ IB ಮುಂದೆ ಕಟ್ಟಾರಲ್ಲ, ಅದಾಗಿದ್ದಿಲ್ಲ, ಹಳೆ IB. ಅಲ್ಲೇ ಭಜಂತ್ರಿ ಬಂದಿದ್ದರು. ನನಗೆ ಫೋನ್ ಮಾಡಿದರು. ನಾನು ಫೋನ್ ರಿಸೀವ್ ಮಾಡಿದೆ. ಮಾಡಿದ ಕೂಡಲೇ, ಯಾಕ್ರಿ ನಮ್ಮ ಕಡೆ ನೀವು ಬರೋದೇ ಇಲ್ಲ ಅಂತಂದರು. ಅಲ್ರಿ, ನೀವು ಹೆಂಗೆ ಡಬಲ್ ಮಾಡ್ತೀರಿ ಅನ್ನೋದು ನನಗೆ ತಿಳಿವಲ್ದದು. ಹೌದಾ? ಅದು ತಿಳಿದ ಮ್ಯಾಗ ನಾವು ನಿಮ್ಮ ಕಡೆ ಬರ್ತೀವಿ ಅಂತ. ಬಂದಾರ ಬರ್ರಿ, ನಾ IBಯಾಗ ಅದೀನಿ ಅಂತಂದರು. ಆಯಿತು, IBಗೆ ಹೋದೆ. ಅಲ್ಲಿ ನೋಡ್ತೀನಿ ಇಲಕಲ್ಲಿನ ಘಟಾನುಘಟಿಗಳು. ನಾನಿ ಅನ್ನೋರು ಶ್ರೀಮಂತರು, ಆಮೇಲೆ ಎಜುಕೇಷನ್ದಾಗ ಹೆಸರು ಮಾಡಿದವರು ಎಲ್ಲರೂ ಕೈ ಕಟ್ಟಿಕೊಂಡು ನಿಂತಿದ್ದರು. ಭಜಂತ್ರಿ ಅವರೆದುರಿಗೆ ಕೈ ಕಟ್ಕೊಂಡು ನಿಂತಿದ್ದರು. ಭಜಂತ್ರಿ ಹೆಂಗಿದ್ದ ಅಂತಂದ್ರೆ, ಅವ ತಮ್ಮ ಕಡೆ ಬಂದಂಥ ವ್ಯಕ್ತಿಗಳನ್ನು ಟೆಸ್ಟ್ ಮಾಡ್ತಿದ್ದ, ಇವರು ಹೆಂಗದಾರ ಅಂಥೇಳಿ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾ ಹೋಗಿ ಸ್ವಲ್ಪ ದೂರ ನಿಂತಿದ್ದೆ, ಇನ್ನು ಭಜಂತ್ರಿ ಕಣ್ಣಿಗೆ ಬಿದ್ದಿದ್ದಿಲ್ಲ. ಹೌದಾ? ಆದ್ರೆ ಭಜಂತ್ರಿ
ಫೋನ್ ಮಾಡಿ ಕರ್ಸ್ಕೊಂಡಿದ್ದಂತ ಹೋಗಿದ್ದೆ. ಇಲ್ಲಕ್ಕೆ ನಾನಾ ಭಜಂತ್ರಿನ ಭೇಟಿ ಆಗ್ಬೇಕಂತ ಹೋಗಿದ್ದಿಲ್ಲ. ಭಜಂತ್ರಿ ಅಲ್ಲಿ ಒಂದು ಆಟ ಆಡ್ದ. ಏನು ಆಟ ಆಡಿದೆ ಅಂತಂದ್ರೆ ಸಿಗರೇಟ್ ಸೇತಿದ್ದ. ಹೌದಾ? ಅವ ಸಿಗರೇಟ್ ಅಂತ ಬಾಯಾಗೆ ಬರೋದ್ರೊಳಗೆ ಒಬ್ಬ ಮೂಲ ದೊಡ್ಡ ವ್ಯಕ್ತಿ ಸಿಗರೇಟ್ ಪ್ಯಾಕೆಟ್ ತೆಗೆದು ಅವ್ನ ಬಾಯಾಗೆ ಸಿಗರೇಟ್ ಇಟ್ಟ. ಇನ್ನೊಬ್ಬ ಏನು ಮಾಡ್ದ, ಬೆಂಕಿ ಹಚ್ಚಿದ. ಬೆಂಕಿ ಹಚ್ಚಕ್ಕೆ ಹೋದ. ಬೆಂಕಿ ಹಚ್ಚಲಿಲ್ಲ, ಬೆಂಕಿ ಹಚ್ಚಕ್ಕೆ ಹೋದ. ಬೆಂಕಿ ಹಚ್ಚಕ್ಕೆ ಹೋದಾಗ ಭಜಂತ್ರಿ ಏನು ಮಾಡಿದ ಅಂತಂದ್ರೆ ಆ ಸಿಗರೇಟನ್ನು ಬೇಕಂತ ಕೆಳಗೆ ಬಿಡಿಸಿದ. ಕೆಳಗೆ ಬಿಡಿಸಿದಾಗ ಸುತ್ತಲಿದ್ದಂಥ ವ್ಯಕ್ತಿಗಳು ಏನು ಮಾಡಿದಾರಂತ, ನಾ ಎತ್ತಿ ಕೊಡಬೇಕು, ನೀ ಎತ್ತಿ ಕೊಡಬೇಕು, ನಾ ಎತ್ತಿ ಕೊಡಬೇಕು, ನೀ ಎತ್ತಿ ಕೊಡಬೇಕು ಅಂತ ಹೇಳಿ. ಹೌದಾ? ಒಮ್ಮೆಲೆ ಒಂದು 4-5 ಮಂದಿ ಕೆಳಗೆ ಬಗ್ಗಿದ್ರು. ಸಹಜ ಐತ್ರಿ, ಅಕಸ್ಮಾತ್ ತಲೆ ಟಚ್ ಆಗ್ತಾವೆ. ಕೆಲವೊಬ್ಬರು ದೊಡ್ಡ ಮಂದಿ ಏನಂತೀವಲ್ಲ ಅವ್ರ ತಲೆಗಳು ಕೂಡ ಟಚ್ ಆದವು. ನಿಮಗೆ ಮೊದಲೇ ಹೇಳಿಬಿಟ್ಟಿನಿ, ನಾ ಹೆಸರು ಯಾರ್ದು ಹೇಳಂಗಿಲ್ಲ ಅಂಥೇಳಿ. ಹೌದಾ? ಅದರಾಗ ಒಬ್ಬರು ತೆಗೆದು ಸಿಗರೇಟ್ ಬಾಯಾಗಿಟ್ಟರು. ಬಾಯಾಗಿಟ್ಟ ಮೇಲೆ ಒಬ್ಬರು ಬೆಂಕಿ ಹಚ್ಚಿದರು. ಹೌದಾ? ಅಂದ್ರೆ ಎಂಥ ದೊಡ್ಡ ವ್ಯಕ್ತಿಗಳಿದ್ದರೂ ಕೂಡ ಭಜಂತ್ರಿ ಎದುರಿಗೆ ತಲೆ ಬಾಗಲೇಬೇಕು ಎನ್ನುವ ಒಂದು ಸೂಚ್ಯವಾದ ಒಂದು ವಿಷಯ ನನಗೆ ಅರ್ಥ ಆಗಂಗೆ ಅವ ಬಹುತೇಕ ನಾನು ನೋಡಿರ್ಬೇಕು. ಅದಕ್ಕೆ ನಾನು ಕರೆದಿದ್ದಿಲ್ಲ. ಇದು ನನ್ನ ಎದುರಿಗೆ ಭಜಂತ್ರಿ ಆಡಿದ ನಾಟಕ. ಇದು ನನ್ನ ಕಣ್ಣೆದುರಿದ್ದು ನಾನು ಸ್ವತಃ ನೋಡಿದ್ದು. ಹಳೆ ಐಬಿ, ಹೊಸ ಐಬಿ ಅಲ್ಲ, ಹಳೆ ಐಬಿ. ಅದರಾಗೇನು ಇದ್ರಲ್ಲ ನಾನಿ ಅನ್ನೋರು, ಅದರ ಕೆಲವೊಂದು ಮಂದಿ ಲಿಂಗೈಕ್ಯರು ಅದಾರ, ಕೆಲವೊಂದು ಮಂದಿ ಇನ್ನೂ ಅದಾರ. ಅವರಿಗೆ ನೆನಪಿರಬೇಕಿದು. ಹೌದಾ? ನೆನಪು ಹಾರಾಕಂಕನೂ ನೆನಪು ಹೋಗ್ಲಿಕ್ಕಂತ ಸಾಧ್ಯನೇ ಇಲ್ಲ. ನೆನಪು 100% ಇರ್ತೈತಿ. ಅದಾಗ ಏನು ಫಲಾನುಭವಿಗಳು ಅಂತ ಹೇಳ್ತೀನಲ್ಲ, ಅದರಾಗ ಕೆಲವು ಮಂದಿ ನಾ ಈಗ ಆಲ್ರೆಡಿ ಕೇಳಿ ಇಲ್ಲ ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ ನಾನು ಭಜಂತ್ರಿ ಬಗ್ಗೆ, ತಯಾರದಿರೇನು ಅಂತ ಕೇಳೀನಿ. ಕೆಲವೊಂದು ಮಂದಿ ಹ್ಞೂ ಅಂತಂದಾರ. ಕೆಲವೊಂದು ಮಂದಿ ನಮಗೆ ಯಾಕೆ ಬೇಕು ಬಿಡ್ರಿ ಅಂತಂದಾರ. ಕೆಲವೊಂದು ಮಂದಿ ಧೈರ್ಯ ತೊಗೊಂಡು ನಾವು ಹೇಳ್ತೀವಿ ರೀ ಏನು ನಡೆಯುತ್ತೆ ಅಂಥೇಳಿ ಅದನ್ನೂ ಹೇಳ್ಯಾರ. ಅದನ್ನೆಲ್ಲ ನಾನು ಈಗ ಮುಂದೆ ಏನು ಬರ್ತಾವಲ್ಲ ಆ ಕಂತಿನ್ಯಾಗ ದಿವಸ ಒಂದೊಂದು ವಿಡಿಯೋ ಹಾಕ್ಕೊತ ಹೋಗ್ತೀನಿ. ಆ್ಯಸ್ ಯೂಶ್ವಲ್ ಸರಿ ಅನ್ಸಿದ್ರೆ ಸರಿ ಅನ್ರಿ, ತಪ್ಪು ಅನ್ಸಿದ್ರೆ ಹೇಳ್ರಿ, ನನಗೆ ಇಲ್ಲಿ ತಪ್ಪು ಮಾತಾಡಕತ್ತೀರಿ ಅಂತ ಹೇಳ್ರಿ. ಯು ಗಾಟ್ ಎ ವೆರಿ ರೈಟ್. ಯಾಕಂತಂದ್ರೆ ನೀವು ನೋಡುಗರೇನಿರಲ್ಲ, ಯು ಆರ್ ಅ ಡಿಸಿಷನ್ ಮೇಕರ್ಸ್. ನಾ ಚಲೋ ಮಾತಾಡ್ತೀನೋ ಕೆಟ್ಟ ಮಾತಾಡ್ತೀನೋ, ಅಥವಾ ನಾ ಹೇಳೋದು ಚಲೋ ಆಯಿತು ಕೆಟ್ಟಾಯಿತು ಅಂತಂದು ತಿಳಿಸೋರು ನೀವು. ಅದಕ್ಕೆ ಚಲೋ ಅನ್ಸಿದ್ರೆ ಚಲೋ ಅನ್ರಿ, ಕೆಟ್ಟ ಅನ್ಸಿದ್ರೂ ನೀವು ಕೆಟ್ಟೈತೆ ಅಂತನ ಬರೀರಿ. ಅದರ ಹೆಸರು ಹಾಕಬೇಡ್ರಿ. ಯಾಕಂತಂದ್ರೆ ಇದು ಸೂಕ್ಷ್ಮ ವಿಷಯ. ಹಿಂಗಿದ್ದ ಶ್ಯಾಮ್ ಸುಂದರ್ ಭಜಂತ್ರಿ, ಹಿಂಗೆ ಇದ್ದ ಅಂತ ತಿಳಿಸುವ ಇದು ಒಂದು ನಾನು ನಾನು ತಿಳಿದದ್ದು ನಾನು ಇದನ್ನು ಮಾಡೋಕ್ಕೆ ತಯಾರಾಗೀನಿ. ಅದೇ ರೀತಿ ನಾನು ಇನ್ನು ಮುಂದಿನ ಕಂತುಗಳಿಗೆ ಇನ್ನೂ ಸ್ವಾರಸ್ಯಕರವಾದ ಘಟನೆಗಳನ್ನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಈ 10 ಮಿನಿಟ್ಸ್ ವಿಡಿಯೋ, ಇದು 10 ಮಿನಿಟ್, ನಿನ್ನೆ 20 ಮಿನಿಟ್ ಆಗಿತ್ತು. ಇವತ್ತು ಈ 10 ಮಿನಿಟಿನ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಹೇಳ್ತೀನಿ. ಆಗ ನನ್ನ ಚಾನಲ್ ಏನು ಯೂಟ್ಯೂಬ್ ಚಾನಲ್ ಅರುಣ್ ಬಿಜ್ಜಾಳ್ ಅಂತ ಐತಲ್ಲ, ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ ಅಂತ ಹೇಳ್ಕೊತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ತೊಗೊಂಡು ಬರ್ತೀನಿ.
ಅತಿ ಸ್ವಾರಸ್ಯವಾದ ಘಟನೆಗಳು. ನೀವು ಸ್ಟಾರ್ಟ್ ಮಾಡಿದ್ರೆ ಎಂಡ್ ತನಕ ನೋಡಲೇಬೇಕು. ಅಂಥ ಸ್ವಾರಸ್ಯಕರ ಘಟನೆಗಳು ಭಜಂತ್ರಿಯವ್ರ ಬಗ್ಗೆ ಅದಾವ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ತಮ್ಮಲ್ಲಿ ತೊಗೊಂಬರ್ತೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.